ಈಗ ಇದೇ ವ್ಯಕ್ತಿಯ ಮೇಲೆ ಅನುಚಿತ ವರ್ತನೆ ಅಪ್ರಾಪ್ತ ಬಾಲಕಿಯ ಜೊತೆಗೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಆರೋಪವನ್ನು ಎದುರಿಸ್ತಾ ಇರುವಂತಹ ಮುತ್ಯ ಅವರೇ ಮಾತನಾಡಿದ್ದಾರೆ. ಬಾಲಕಿ ನನ್ನ ಮಗಳಿದ್ದಂತೆ ಮಲ್ಲಿಕಾರ್ಜುನ್ ಮುತ್ಯ ಅವರ ಮಾತು. ಮೊದಲ ಪ್ರತಿಕ್ರಿಯೆ, ಬಾಲಕಿಯನ್ನು ಬಳಸಿಕೊಂಡು ಈ ರೀತಿ ಮಾಡಿದ್ದು ಸರಿಯಲ್ಲ, ಪೊಲೀಸರು ವಿಚಾರಣೆಗೆ ಕರೆದ್ರೆ ಹೋಗ್ತೇನೆ ಅಂಥೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಅವರ ಮೇಲಿನ ಆರೋಪಕ್ಕೆ, ಪ್ರಕರಣ ದಾಖಲಾಗಿರೋ ವಿಚಾರಕ್ಕೆ ಮಾತನಾಡಿದ್ದು ಹೀಗೆ. ಕರ್ನಾಟಕದಲ್ಲೇ ಈಗಾಗಲೇ ಏನಂದರೆ ಅತ್ಯಂತ ಹೆಚ್ಚು ಫೇಮಸ್ ಆಗಿರುವಂತಹ ಸ್ವಾಮೀಜಿಗಳ ಪೈಕಿ ಯಾದಗಿರಿ ಜಿಲ್ಲೆಯ ಶಹಾಪುರ್ನ ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತ್ಯ ಕೂಡ ಒಬ್ಬರಾಗಿದ್ದಾರೆ. ಆದರೆ ಇದೀಗ ಆ ಮುತ್ಯ ಅವರ ಏನಂದರೆ ಒಂದು ಬಾಲಕಿಯ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಎಂಬ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದಾದ ಬಳಿಕ ಏನಂದರೆ ಮಕ್ಕಳ ಹಕ್ಕುಗಳ ಆಯೋಗದವರು ಈಗ ಯಾದಗಿರಿ SP ಅವರಿಗೆ ಮುತ್ಯಾರ ವಿರುದ್ಧ ಎಂದರೆ ಕ್ರಮ ಜರುಗಿಸಿ ಅಂತ ಪತ್ರ ಕೂಡ ಬರೆದಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಪಬ್ಲಿಕ್ ಟಿವಿ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅವರೇ ಇದ್ದಾರೆ. ಮುತ್ಯ ಅವರೇ, ಇದ್ರ ಬಗ್ಗೆ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್? ಆ ಬಾಲಕಿ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೀರಿ ಅನ್ನೋ ಒಂದು ದೂರಿದೆ. ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಏನು ಇಷ್ಟಪಡೋದು ಅಂದರೆ, ಈ ವಿಡಿಯೋನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದು ಭಾಳಷ್ಟು ತಪ್ಪು. ಯಾಕಪ್ಪ ಅಂದ್ರೆ ಇದು ಫ್ಯಾಮ್ಲಿ ಮೆಂಬರ್, ಇದು ಫ್ಯಾಮ್ಲಿಯಲ್ಲಿ ಕೂಡ ಒಂದು ತಂದೆ ಮಗಳಿಗೆ ತೊಗೊಂಡು ತಿರುಗಾಡೋ ಅಂಥ ಪರಿಸ್ಥಿತಿ ಕೂಡ ಇಲ್ಲಿ ಈ ಜಗತ್ತಿನಾಗ ಇರ್ಲಾರ್ದಂಗೆ ಅಷ್ಟೊಂದು ಭಾಳ ಕಷ್ಟ ಆಗೈತಿ. ಯಾಕಂದ್ರೆ ತಂದೆ ಕೊಡೋಂಥ ಪ್ರೀತಿ ನಾ ಕೊಟ್ಟದ್ದು ಅಷ್ಟೇ. ಯಾಕಂದ್ರೆ ನನ್ನ ಹತ್ರ ಅವರು ಒಂದು ಕುಟುಂಬ ಸದಸ್ಯರು, ಅವರ 4-5 ವರ್ಷದಿಂದಗಡೆ ನನ್ನ ಮಠಕ್ಕೆ ಬರ್ತಾ ಹೋಗ್ತಾಯಿದಾರೆ. ಅವರು ಒಂದು ಬರ್ಡೇ ವಿಚಾರದಲ್ಲಿ ನನ್ನ ಒಂದು ಸನ್ನಿಧಿಗೆ ಬಂದು ದರ್ಶನ ತಗೋಬೇಕಂತ ಬಂದಿದ್ದರು. ಆ ವಿಚಾರದಲ್ಲಿ ಆ ವಿಡಿಯೋ ಒಂದು ಇಷ್ಟೊಂದು ಜನರ ಮುಖಾಂತರ ಮಧ್ಯೆ ಈ ಥರ ವಿಡಿಯೋ ಬಿಡೋದ್ರಲ್ಲಿಂದ ಯಾರಿಗೆ ನಷ್ಟ ಆಗಲ್ಲ, ಆ ಫ್ಯಾಮಿಲಿ ಕುಟುಂಬಕ್ಕೆ ನಷ್ಟ, ಭಾಳಷ್ಟು ದುಃಖ ಆಗ್ತದೆ. ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವತ್ತೇನಾಗಿತ್ತು? ಅವತ್ತು ಅನ್ನೋಕ್ಕೆ ಏನಿಲ್ಲ, ಅವತ್ತು ಬರ್ಡೇಗೆ ಬಂದ ದಿನ ಎಲ್ಲರೂ ಒಂದು ಫ್ಯಾಮಿಲಿ ಸದಸ್ಯರ ಜೊತೆ ನಾನು ಕೂಡ ಆ ಫ್ಯಾಮ್ಲಿಗೆ ಒಂದು ಬರ್ಡೇ ವಿಶ್ ಮಾಡಿದ ನಂತರ ಒಂದು ನನ್ನ ಕುಟುಂಬದ ಜೊತೆ ಒಂದು 2 ನಿಮಿಷ ಎಲ್ಲರ ಜೊತೆ ಟೈಮ್ ಸ್ಪ್ರೆಡ್ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡ್ಗೇಸಿ ನನ್ನ ಮಗಳ ಥರ ನಾನು ಆಟ ಆಡಿದ್ದು ಸತ್ಯ. ಆ ಆಟ ಆಡಿದ್ದು ಸತ್ಯ ಅನ್ನೋಕೆ ನನ್ನ ನೋಡಿದಂಥ ಆಟ ಆಡಿದಂಥ ಖುಷಿನ ತಂದೆ ಅದು ಮಾಡಿದ್ದು ಈ ವಿಡಿಯೋ. ತಂದೆ ತಾಯಿ ಇಬ್ಬರು ಕೂಡಿ ಮಾಡಿದ್ದದು ವಿಡಿಯೋ. ಅದು ಮಾಡಿದಂಥ ವಿಡಿಯೋ ತಮ್ಮ ಫೋನಿನಲ್ಲಿ ತಮ್ಮ ಸ್ಟೇಟಸ್ ಆಗಲಿ, ತಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಅದರಲ್ಲಿ ಬಿಟ್ಟದಂಥ ಒಂದು ಸಂತೋಷ ವಿಷಯ ಇದು. ಯಾಕಂದ್ರೆ ನನ್ನ ಅಪ್ಪಾಜಿ ಜೊತೆ ನನ್ನ ಮಗಳು ಇಷ್ಟು ಒಂದು ಖುಷಿಯಾಗಿ ಅದರ ಒಂದು ವಿಚಾರ ಇಟ್ಕೊಂಡು ಅದೊಂದು ವಿಡಿಯೋನು ಬಿಟ್ಟದ್ದು ಸತ್ಯ. ಆ ವಿಡಿಯೋನು ಈ ಥರ ಕದ್ದು ಆ ಹುಡುಗಿ ಮುಖ ಬ್ರಲ್ ಮಾಡಿ ಈ ಥರ ಬಿಡೋದ್ರಲ್ಲದು ಏನಾದಂದ್ರೆ ನಿಮಗೇನು ನಷ್ಟ ಆಗಲ್ಲ. ಆ ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸದಸ್ಯರಿಗೆ ನೀವು ಈ ಥರ ಮಾಡೋದ್ರಿಂದ ಭಾಳಷ್ಟು ದುಃಖದ ಮಾತಿದು, ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳದಾವ, ನಮ್ಮಲ್ಲಿ ಕೂಡ ಅಣ್ಣ ತಮ್ಮ ಬಂಧು ಬಳಗನ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಿದೆ. ಈ ಥರ ಮಾಡೋದ್ರಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ. ಇದು ಮಲ್ಲಿಕಾರ್ಜುನ್ ಮುತ್ಯ, 27 ವರ್ಷ ವಯಸ್ಸು, ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರಿಯತೆಯನ್ನು ಕೂಡ ಗಳಿಸಿದೆ. ಇದೇ ಉತ್ತರ ಕರ್ನಾಟಕ ಭಾಗದ ಸ್ವಯಂ ಘೋಷಿತ ಸ್ವಾಮೀಜಿ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯ ಜಾಲತಾಣದ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅಪ್ರಾಪ್ತೆಯ ಮುಖವನ್ನು ಬ್ಲರ್ ಮಾಡದೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದವ್ರಿಗೂ ಕೂಡ ಸಂಕಷ್ಟ. ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡವರ ಮೇಲೂ ಸಹ ಪೋಕ್ಸೋ ಕೇಸ್ ಹಾಕುವ ಸಾಧ್ಯತೆ ಇದೆ. ವಿಡಿಯೋ ಸಂಬಂಧ ಅಪ್ರಾಪ್ತಿಯ ಪೋಷಕರಿಂದ ದೂರು ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ನೋಡಿ, ಪೋಕ್ಸೋ ಅಪ್ರಾಪ್ತರನ್ನು ರಕ್ಷಿಸೋದಕ್ಕೆ ಇರುವಂತಹ ಒಂದು ಕಾನೂನು. ಇಂತಹ ಸಂದರ್ಭದಲ್ಲಿ ಸಿಕ್ಕವರು ವಿಡಿಯೋವನ್ನು ಶೇರ್ ಮಾಡೋದವ್ರ ಮೇಲೂ ಕೂಡ ಈಗ ಕ್ರಮಕ್ಕೆ ಪ್ಲಾನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಪೋಕ್ಸೋ ಕಾಯ್ದೆಯ ಪ್ರಕಾರ ಇಂತಹ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಅಪ್ರಾಪ್ತರ ಮಾಹಿತಿಯನ್ನು ಗೌಪ್ಯವಾಗಿರಬೇಕಾಗುತ್ತೆ. ಫೋಟೋಗಳು ಯಾವುದೇ ರೀತಿ ಗೊತ್ತಾಗದೇ ಇಡುವಂತಹ ಕೆಲಸ ಆಗಬೇಕಾಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬಹುದು ಈ ವಿಚಾರದಲ್ಲಿ ಪೊಲೀಸರು ಅಂಥೇಳಿ?
ಹೌದು ಪ್ರೇಮ್ ಕುಮಾರ್, ಏನಂದ್ರೆ ಪೋಕ್ಸೋ ಕಾಯ್ದೆ ಹೇಳುವಂತೆ ಯಾವುದೇ ಒಂದು ಬಾಲಕಿ ಏನಂದ್ರೆ ಅತ್ಯಾಚಾರಕ್ಕಾಗ್ಲಿ ಪೋಕ್ಸೋ ಪ್ರಕರಣದ ಅಡಿ ಒಂದು ದೂರು ದಾಖಲಾಗಿದೆ ಆದರೆ ಆ ಬಾಲಕಿಯ ಹೆಸರಾಗಿರ್ಬೋದು, ಪೋಷಕರು, ಸಂಬಂಧಿಕರು ಅಷ್ಟೇ ಅಲ್ಲ, ಶಾಲೆ ಹೆಸರು ಮತ್ತು ಗ್ರಾಮದ ಹೆಸರನ್ನು ಕೂಡ ಯಾವುದೇ ರೀತಿಯಾಗಿ ಯಾರು ಕೂಡ ಉಲ್ಲೇಖ ಮಾಡಬಾರ್ದು ಎಂಬುದೇ ಕಾಯ್ದೆ ಹೇಳುತ್ತೆ. ಆದರೆ ಮಲ್ಲಿಕಾರ್ಜುನ್ ಮುತ್ತೆ ಅವರ ಒಂದು ಪ್ರಕರಣದಲ್ಲಿ ಮಾತ್ರ ಸಂಪೂರ್ಣವಾಗಿ ಬಹುತೇಕ ಸಾಮಾಜಿಕ ಜಾಲತಾಣದಲ್ಲಿ ಸಂಪೂರ್ಣವಾಗಿ ವೈಲೇಷನ್ಸ್ ಆಗಿದೆ. ಇದು ಇದೀಗ ಏನಂದ್ರೆ ಆ ಬಾಲಕಿಯ ಪೋಷಕರು ಏನಂದ್ರೆ ಪ್ರಮುಖವಾಗಿ ನಿನ್ನೆ ಪೊಲೀಸರ ಎದುರು ಹಾಜರಾದಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನೇ ಅಲ್ಲಿ ಸಬ್ಜೆಕ್ಟ್ ಅನ್ನ ಪ್ರಸ್ತಾಪ ಮಾಡಿದ್ರು. ಏನಂದ್ರೆ ನಾವು ಮಠಕ್ಕೆ ಭಕ್ತರಾಗಿ ಹೋಗಿದ್ವಿ, ಮಲ್ಲಿಕಾರ್ಜುನ್ ಮುತ್ಯ ಕೂಡ ಆ ಒಂದು ನಮ್ಮ ಮಗಳನ್ನ ಏನಂದ್ರೆ ಅಕ್ಕರೆಯಿಂದ ಆಟ ಆಡಿಸಿದ್ದಾನೆ, ಆದ್ರೆ ಕೆಲವರು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ವರ್ತನೆ ಅಂತ ಹೇಳಿ ನಮ್ಮ ಮಗಳ ಮುಖವನ್ನು ಬ್ಲರ್ ಮಾಡದೆ ಏನಂದ್ರೆ ಎಲ್ಲ ಕಡೆ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಕೂಡ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ. ಹೀಗಾಗಿ ನನ್ನ ಮಗಳ ಮುಂದಿನ ಭವಿಷ್ಯ ಹೇಗೆ, ಈ ರೀತಿಯಾಗಿ ಕೆಲವರು ತಮ್ಮ ಒಂದು ಸೇಡಿನ ಒಂದು ಇದಕ್ಕೋಸ್ಕರ ಏನಂದ್ರೆ ಮಗಳ ಮುಖ ಬ್ಲರ್ ಮಾಡದೇ ಇರೋದು ಎಷ್ಟರ ಮಟ್ಟಿಗೆ ಈ ಒಂದು ಅಂದ್ರೆ ಸರಿ ಅನಿಸುತ್ತೆ ಅನ್ನೋ ಒಂದು ಮಾತುಗಳನ್ನ ಪೊಲೀಸರ ಮುಂದೆ ಆಡಿದ್ದಾರೆ. ಹೀಗಾಗಿ ಓವರಾಲ್ ಆಗಿ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಮುತ್ಯನ ಅವರ ಒಂದು ಪರವಾಗಿ ಸಾಫ್ಟ್ ಆಗಿ ಅವರ ಪೋಷಕರಿದ್ರೆ, ಅದೇ ರೀತಿಯಾಗಿ ಅಗ್ರೆಸಿವ್ ಆಗಿ ಸಾಮಾಜಿಕ ಜಾಲತಾಣದ ಮೇಲೆ ಅವರ ಪೋಷಕರ ಒಂದು ಆಕ್ರೋಶ ಇದೆ. ಯಾಕಂದ್ರೆ ಬಹುತೇಕವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳ ಹರಿಬಿಟ್ಟಿದ್ದು, ಸಾವಿರಾರು ಜನ, ಲಕ್ಷಾಂತರ ಜನ ಆ ವಿಡಿಯೋಗಳನ್ನು ನೋಡಿದ್ದು, ಆ ಮಗುವಿನ ಮುಖ ಕೂಡ ಅಲ್ಲಿ ಬ್ಲರ್ ಮಾಡಲಾಗಿಲ್ಲ. ಹೀಗಾಗಿ ಮಗುವಿನ ಪೋಷಕರು ಏನಂದ್ರೆ ಗೋಗಿ ಪೊಲೀಸ್ ಠಾಣೆಗೆ ಏನಂದ್ರೆ ಒಂದು ದೂರು ಕೊಡುವಂತಹ ಸಾಧ್ಯತೆ ಇದೆ. ಏನಂದ್ರೆ ಯಾರೆಲ್ಲ ತಮ್ಮ ಮಗುವಿನ ಮುಖ ಬ್ಲರ್ ಮಾಡದೆ ಈ ರೀತಿಯಾಗಿ ಸುಮ್ಮನೆ ಸುದ್ದಿಗಳನ್ನು ಹರಡಿಸಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತ ದೂರು ಕೊಡುವಂತಹ ಸಾಧ್ಯತೆಗಳಿವೆ. ಸದ್ಯ ಈಗ ಮಲ್ಲಿಕಾರ್ಜುನ್ ಮುತ್ಯ ಅವರ ಒಂದು ಇಶ್ಯೂ ನಡೀತಾ ಇರೋದ್ರಿಂದ ಪೊಲೀಸರು ಕೂಡ ಅಷ್ಟೊಂದು ಆ ವಿಷಯದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಬಟ್ ಪೋಷಕರು ದೂರು ಕೊಟ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಪೋಷಕರು ಈಗಾಗಲೇ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅವರ ಹೇಳಿಕೆಯನ್ನು ಆಧರಿಸಿ ಕೇಸ್ ನಿಲ್ಲುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಬಟ್ ಅಪ್ರಾಪ್ತಿಯ ವಿಚಾರದಲ್ಲಿ ಈ ರೀತಿಯ ವಿಡಿಯೋವನ್ನು ವೈರಲ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ. ಇನ್ನು ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಡಿಯೋ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಪೋಷಕರೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು, ಇದು ತಪ್ಪು. ಮಕ್ಕಳ ಹಕ್ಕು ಗೌಪ್ಯತೆಗೆ ಧಕ್ಕೆ ಉಂಟಾಗ್ತಾ ಇದೆ. ಇದರಿಂದ ಪಬ್ಲಿಕ್ ಟಿವಿಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮಾತನಾಡಿದ್ದಾರೆ. ಅನುಚಿತ ವರ್ತನೆ ಮಾಡಿದಂಥ ಯಾದಗಿರಿ ಮೂಲದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ವೈರಲ್ ಆದ ಬಳಿಕ ಆತನ ವಿರುದ್ಧವಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೂರನ್ನು ಕೂಡ ದಾಖಲೆಯನ್ನು ಮಾಡಿಕೊಂಡಿತ್ತು. ಈಗ ಪೊಲೀಸರು ಕೂಡ ಆತನಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ನನ್ನೊಟ್ಟಿಗೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರುವಂಥ ಶಶಿಧರ್ ಕೋಶಂಬೆ ಸರ್ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಈಗ ಇದೆಲ್ಲದರ ಬೆಳವಣಿಗೆ ನಡುವೆ ಈಗ ಆತನಿಗೆ SP ಅವರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬರ ಹೇಳಿದ್ದಾರೆ. ಈಗ ಇದ್ರ ಈಗ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದೆ, ಹೇಗೆ? ಈಗಾಗಲೇ ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಮುತ್ತೆ ಎನ್ನುವರ ಮೇಲೆ BNS ಮತ್ತು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಮತ್ತು SP ಅವರು ಸಹಿತ ಅವರಿಗೆ ವಿಚಾರಣೆ ಕರೆದಿದ್ದಾರೆ. ಹೀಗಾಗಿ ವಿಶ್ವಾಸ ಇದೆ, ಮಗುವಿನ ಸುರಕ್ಷಿತ ಸ್ಪರ್ಶ ಮಾಡಿದಂಥದ್ದು ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬಂದಿದೆ. ಹೀಗಾಗಿ ಯಾವ ಒಂದು ಸಂದರ್ಭದಲ್ಲಿ ಆ ಮಗುವಿನ ಅಸುರಕ್ಷಿತ ಸ್ಪರ್ಶವನ್ನು ವಿಡಿಯೋ ಮಾಡಿದಂಥವರು, ಆಮೇಲೆ ಅಪ್ಲೋಡ್ ಮಾಡಿದಂಥವರು ಯಾರ್ಯಾರಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಪತ್ತೆ ಹಚ್ಚಲಿಕ್ಕೆ ಪತ್ರವ್ಯವಹಾರ ಮಾಡ್ತಾಯಿದ್ದೀವಿ. ಯಾಕೆಂದರೆ ಬಾಲನ್ಯಾಯ ಕಾಯ್ದೆ, ಪೋಕ್ಸೋ ಕಾಯ್ದೆ, ಈ ಎಲ್ಲ ಕಾಯ್ದೆಗಳನ್ನು ಮತ್ತು IT ಕಾಯ್ದೆ, ಇವೆಲ್ಲ 3 ಕಾಯ್ದೆಗಳನ್ನು ನಾವು ಕಾಯ್ದೆಗಳ ಅಂಶಗಳನ್ನು ಗಮನಿಸಿದಾಗ ಯಾವುದೇ ಒಂದು ಅಪ್ರಾಪ್ತ ಮಗುವಿನ ಗೌಪ್ಯತೆಯನ್ನು ಬಹಿರಂಗಪಡಿಸೋಂಗಿಲ್ಲ ಯಾವುದೇ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಯಾವುದೇ ಒಂದು ಮಗು ಅದು ಅಸುರಕ್ಷಿತ ಸ್ಪರ್ಶ ಮಾಡಿದಂಥ ಒಂದು ವಿಡಿಯೋನು ಕೆಲವೊಬ್ಬರು ಒಂದು ಮನೋರಂಜನೆ ರೀತಿಯಲ್ಲಿ ಅಪ್ಲೋಡ್ ಮಾಡಿದಂಥದ್ದು ಇದು ದುರದೃಷ್ಟಕರ. ಇದನ್ನು ಆಯೋಗ ಭಾಳ